ಇವೆರಡಕ್ಕೂ ಏನಾದ್ರೆ ಕಾಮನ್ ಫ್ಯಾಕ್ಟರ್ ಒಂದ್ ಇರ್ತೈತಿ, ಒಂದ್ ಬಿಟ್ಟು ಯಾವ್ದೇ ರೀತಿಯಾದಂತಹ ಕಾಮನ್ ಫ್ಯಾಕ್ಟರ್ ಇರಲ್ಲ ಅಂತ ಏನಪ್ಪಾ ಅಂತಂದ್ರೆ ಇದ್ರ ಅರ್ಥ ಆಗಿರ್ತೈತಿ. ಫ್ಯಾಕ್ಟರ್ಸ್ ಆಗ್ಯವು. ಆ ನಂತರ ಇವೆರಡೂ ಏನ್ ಮಾಡ್ತಾವ ಅಂತಂದ್ರೆ 6 ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವು. 2 p² ನ ಡಿವೈಡ್ ಮಾಡ್ತೈತಿ ಅಂತಂದ್ರೆ 2 p ಅನ್ನು ಸಹಿತ ಡಿವೈಡ್ ಮಾಡ್ತೈತಿ. 10 = 2 × 5 ಅಂತಂದ್ರೆ ಈ 2 10 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಆ ನಂತರ 2 ಯಾವುದೇ ಒಂದು ನಂಬರ್ ಲಿಂದ ಏನಪ್ಪಾ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ 10 ಬರ್ತೈತಿ. p ಮತ್ತೆ q ಏನಾಗ್ಯಾವ ಅಂತ ಕೋ ಪ್ರೈಮ್ ನಂಬರ್ ಅದಾವು ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಮ್ಗೆ ಏನಾಗ್ಲಿಕತ್ತೈತಿ ಅಂತಂದ್ರ ಅದ್ರದ್ದು ಆ ಒಂದು ಏನದಲ್ರಿ ಆ ಸ್ಟೇಟ್ಮೆಂಟ್ ಅದು ಉಲ್ಟಾ ಇಲ್ಲಿ ಬರಾಕತ್ತೈತಿ. ಈ ಒಂದು ಅಜಂಪ್ಷನ್ ಏನಾಗೈತಿ ಅಂದ್ರೆ ತಪ್ಪಾಗೈತಿ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಈ ರೀತಿ ಕಾಂಟ್ರಡಿಕ್ಷನ್ ಬರಾಕತ್ತೈತಿ. 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡು ಒಂದೊಂದು ಪಾರ್ಟ್ ಅನ್ನ ನೀವು ಸರಿಯಾಗಿ ನೆನಪಿಟ್ಕೊಡ್ರಿ, ನಿಮ್ಗೆ ಈಸಿ ಆಗ್ತೈತಿ. ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ, ನಿಮ್ಗೆ ನಾನು ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ನಮ್ಮ ಅದೇ ಚಾಪ್ಟರ್ ಏನಪ್ಪಾ ಅಂತಂದ್ರೆ ದಟ್ ಇದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ನನ್ನ ಒಂದು ಪರಿಚಯ ನಿಮ್ಗಿತ್ತಂದ್ರೆ ಒಳ್ಳೆಯದು. ಸೊ ಇಲ್ಲ ಅಂತಂದ್ರೆ ಸೊ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ. ಸೊ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಮತ್ತೆ ನಮ್ದು ಸ್ಟಾರ್ಟ್ ಮಾಡೋದ್ರಿ. ಸೊ ಫಸ್ಟ್ ಕ್ವಶನ್ ಏನದ ನೋಡ್ರಿ, ದಟ್ 3 ಮಾರ್ಕ್ಸ್ ಕ್ವಶನ್ಸ್ ಒಳಗ ಫಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ ದಟ್ ಈಸ್ 54th ಕ್ವಶನ್. That is, prove that √2 is an irrational number. √2 ನ ಏನಪ್ಪಾ ಅಂತಂದ್ರೆ irrational number ಅಂತಂದ್ರೆ ಏನಂತಂದ್ರೆ ಇದನ್ನ ಪ್ರೂವ್ ಮಾಡಂತ ಕೇಳಿದನ. ಇದನ್ನ ನಮ್ಮ ಎಕ್ಸಾಮ್ ಗೆ ಏನಂತಂದ್ರೆ 3 ಮಾರ್ಕ್ಸ್ ಗೆ ಗ್ಯಾರಂಟಿ ಕೇಳ್ತಾರೆ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ದಟ್ ಈ ಒಂದು ಪ್ರಾಬ್ಲಮ್ ಅನ್ನ ನೀವ್ ಏನ್ ಮಾಡ್ರಿ ಅಂತಂದ್ರೆ ಪದೇ ಪದೇ ಏನಪ್ಪಾ ಅಂತಂದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಇದು ನಮ್ಮ ಎಕ್ಸಾಮ್ ಗೆ ಗ್ಯಾರಂಟಿ ಬರುವಂತ ಪ್ರಶ್ನೆ ಆಗೈತಿ. ಓಕೆನಾ? ರೈಟ್. ಸೊ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಟ್ರಡಿಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕಾಂಟ್ರಡಿಕ್ಷನ್ ಮೆಥಡ್ ಅಂತಂದ್ರೆ ಅವ್ರು ಏನ್ ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಅದ್ರದ್ದು ಅಪೋಸಿಟ್ ಅನ್ನ ನಾವೇನಾದ್ರೂ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಪ್ರಾಬ್ಲಮ್ ಪೂರ್ತಿ ಸಾಲ್ವ್ ಮಾಡಿದಾಗ ನಮ್ಗೆ ಲಾಸ್ಟ್ ಎಂಡಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಒಂದು ಅಜಂಪ್ಷನ್ ರಾಂಗ್ ಆಗಿರ್ತೈತಿ. ಆ ನಂತರ ದಟ್ ನಮ್ಮ ಅಸಂಪ್ಷನ್ ರಾಂಗ್ ಆಗಿರ್ತೈತಿ. ಸೊ ಅದ್ರ ಸಲುವಾಗಿ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಅದು ಏನಂದ್ರೆ ಇರ್ರಾಷನಲ್ ಅಂತಂದೇಳಿ ನಾವು ಅದನ್ನ ಪ್ರೂವ್ ಮಾಡ್ತೀವಿ. ಓಕೆನಾ? ರೈಟ್. ಸೊ ಫಸ್ಟ್ ಏನಂತಂದ್ರೆ ಇದನ್ನ ಒಂದು ಅಸಂಪ್ಷನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಪ್ರೂಫ್ ಒಂದು ಅಸಂಪ್ಷನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಸಂಪ್ಷನ್ ಏನಪ್ಪಾ ಅಂತಂದ್ರೆ √2 ಒಂದು ಇರ್ರಾಷನಲ್ ನಂಬರ್ ಆಗಿರ್ಲಿ. ಸೊ ಹಂಗಂದ್ರೆ ಲೆಟ್ √2 ಈಸ್ ಎ ಇದೇನ್ರಿ, ಇದನ್ನ ಒಂದು ರ್ಯಾಷನಲ್ ನಂಬರ್ ಅಂತಂದ್ರೆ ನಾವು ಏನಂತಂದ್ರೆ ಅಸಂಪ್ಷನ್ ಮಾಡ್ಕೋತೀವಿ. ಲೆಟ್ √2 ಈಸ್ ರ್ಯಾಷನಲ್. ಓಕೆ, ಇದೊಂದು ರ್ಯಾಷನಲ್ ನಂಬರ್ ಆಗಿರ್ಲಿ. ಸೊ ಇದು ರ್ಯಾಷನಲ್ ನಂಬರ್ ಆಗಿತ್ತು ಅಂತಂದ್ರೆ ರ್ಯಾಷನಲ್ ನಂಬರ್ ಒಂದು ಇದೇನಪ್ಪ ಅಂದ್ರೆ ಇದೇನ್ರಿ ದಟ್ ಒಂದು ಕ್ವಾಲಿಟಿ ಏನ್ರಿ ದಟ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಇನ್ ದ ಫಾರ್ಮ್ ಆಫ್ p/q. ಅದನ್ನ ನಾವು ಏನಂತಂದ್ರೆ p/q ಫಾರ್ಮ್ನಾಗ ಎಕ್ಸ್ಪ್ರೆಸ್ ಮಾಡಬಹುದು. ಈ p ಗೆ ಮತ್ತೆ q ಗೆ ನಾವು ಹೇಳೋದಾಯ್ತು ಅಂದ್ರೆ p ಮತ್ತೆ q ಬಗ್ಗೆ ಹೇಳೋದಾಯ್ತು ಅಂತಂದ್ರೆ p and q are co-prime numbers. They are co-prime. Okay, so co-prime number ಅಂದ್ರೆ ಏನ್ರಿ ದಟ್ ಇವೆರಡಕ್ಕೂ ಏನಪ್ಪಾ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಯಾವ್ದು ಇರಲ್ಲ. ಅದು ಏನಂದ್ರೆ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇರ್ತೈತಿ. ಅದು ಯಾವ್ದಂತಂದ್ರೆ ಒಂದನ್ನ ಹೊರತುಪಡಿಸಿ ಯಾವ್ದು ಕಾಮನ್ ಫ್ಯಾಕ್ಟರ್ ಇರಂಗಿಲ್ಲ. ಅದನ್ನ ಮ್ಯಾಥಮೆಟಿಕಲಿ ಬರೀದಾಯ್ತು ಅಂತಂದ್ರೆ HCF of p and q is equal to 1. Okay, which means that ಇವೆರಡಕ್ಕೂ ಏನಂದ್ರೆ ಕಾಮನ್ ಫ್ಯಾಕ್ಟರ್ ಒಂದ್ ಇರ್ತೈತಿ, ಒಂದ್ ಬಿಟ್ಟು ಯಾವ್ದೇ ರೀತಿಯಾದಂತಹ ಕಾಮನ್ ಫ್ಯಾಕ್ಟರ್ ಇರಲ್ಲ ಅಂತ ಏನಪ್ಪಾ ಅಂತಂದ್ರೆ ಇದ್ರ ಅರ್ಥ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಮತ್ತೆ ಈ p ಮತ್ತೆ q ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ p and q ಆರ್ ಇಂಟೀಜರ್ಸ್. ಇವೇನ್ರಿ ಇಂಟೀಜರ್ಸ್ ಆಗಿರ್ತಾವು. ಆ ನಂತರ ಏನಂತಂದ್ರೆ ಇವು ಎರಡು ಇಂಟೀಜರ್ಸ್ ಆಗಿರ್ತಾವು. ಅದ್ರೊಳಗೆ ಏನಪ್ಪಾ ಅಂದ್ರೆ q ಇಂಟೀಜರ್ ಆಗಿರ್ಬೇಕು, ಆದ್ರೆ q ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರಬಾರ್ದು. ಸೊ ಇದನ್ನ ಮ್ಯಾಥಮೆಟಿಕಲಿ ಬರೆಯೋದಾಯ್ತು ಅಂತಂದ್ರೆ p and q belongs to integers and q is not equal to 0. ಓಕೆ, ಸೊ ನಾವು ದಟ್ ಯಾವುದೇ ರೀತಿಯಾದಂತಹ ಪ್ರಶ್ನೆ ಕೇಳಿ ಯಾವುದೇ ಒಂದು ಪ್ರಶ್ನೆಯನ್ನ ದಟ್ ಕೊಟ್ಟು ಏನಪ್ಪಾ ಅಂದ್ರೆ ಇರ್ರಾಷನಲ್ ಅಂತಂದ್ರೆ ಪ್ರೂವ್ ಮಾಡತ್ತಂತ ಹೇಳಿದ್ರೆ ಸೊ ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಈ ಒಂದೇ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಮೊದಲ ಸ್ಟೆಪ್ ಏನಂದ್ರೆ ಎಲ್ಲದಕ್ಕೂ ಏನಪ್ಪಾ ಅಂದ್ರೆ ಇದನ್ನ ಬರೀರಿ. ಓಕೆ, ರೈಟ್. ಸೊ ಈ ಲೆಕ್ಕವನ್ನ ನಾವು ಮುಂದುವರ್ಸೋಣ. ಏನ್ ಮಾಡಂದ್ರಿ, ಏನದ್ರಿ ಅದು √2 is equal to p/q. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ರೂಟ್ ಇರಬಾರ್ದು. ಅದ್ರ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡೋಣ. ಓಕೆ, ಸೊ ಸ್ಕ್ವೇರಿಂಗ್
ಆನ್ ಬೋತ್ ಸೈಡ್ಸ್. ಎರಡು ಕಡೆ ಏನಪ್ಪಾ ಅಂತಂದ್ರೆ ದಟ್ ನಾವು ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? ಸೊ ಈ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದ್ರಿ? ದಿಸ್ ಬಿಕಮ್ಸ್ √2 ಸ್ಕ್ವೇರ್ ಇಸ್ ಈಕ್ವಲ್ ಟು p ಡಿವೈಡೆಡ್ ಬೈ q ಹೋಲ್ ಸ್ಕ್ವೇರ್ ಆಗ್ತದೆ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಇದೇನ್ ಬರ್ತದ? 2 ಬರ್ತದ. ಇದೇನಾಗ್ತದೆ? p ಸ್ಕ್ವೇರ್ ಡಿವೈಡೆಡ್ ಬೈ q ಸ್ಕ್ವೇರ್ ಆಗ್ತದೆ. ಸರಿನಾ? ಸೊ q ಸ್ಕ್ವೇರ್ ಈ ಕಡೆ ತಗೊಂಡು ಹೋಗೋಣ. ಇದೇನಾಗ್ತದೆ? 2q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಆಗ್ತದೆ. ರೈಟ್? ಓಕೆ. ಸೊ 2 into q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್. ಸೊ ಇದನ್ನ ಇದ್ರ ನೆಕ್ಸ್ಟ್ ನಾನು ಇದನ್ನ ಮಾಡೋಕಿನ ಬರೀಕಿನ ಮುಂಚೆ ಏನಪ್ಪಾ ಅಂದ್ರೆ ಇಲ್ಲೊಂದು ನಿಮ್ಗೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಏನ್ರಿ? 6 is equal to 2 into 3. 6 is equal to 2 into 3. ಸೊ ಹಂಗಂದ್ರೆ ಇಲ್ಲಿ 2 ಮತ್ತು 3 ಏನಾಗ್ಯಾವ್ರಿ? ಏನಾಗ್ಯಾವ ಅಂತಂದ್ರೆ ಈ ಎರಡು ಏನಾಗ್ಯಾವ ಅಂತಂದ್ರೆ 6 ಏನಾಗ್ಯಾವ್ರಿ? 6 ಏನಾಗ್ಯಾವ ಅಂತಂದ್ರೆ ಫ್ಯಾಕ್ಟರ್ಸ್ ಆಗ್ಯಾವು. ಆ ನಂತರ ಇವು ಎರಡು ಏನ್ ಮಾಡ್ತಾವ ಅಂತಂದ್ರೆ 6 ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವು. ಸೊ ಅದನ್ನ ನಾ ಇಲ್ಲಿ ನಿಮ್ಗೆ ಇದನ್ನ ಇಲ್ಲಿ ಕಂಪೇರ್ ಮಾಡಿ ಹೇಳ್ತೀನಿ. ಈ 2 into q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಅಂತಂದ್ರೆ q ಸ್ಕ್ವೇರ್ ಬಗ್ಗೆ ಮಾತಾಡ್ತಾ ಇದ್ರಿ, 2 ಬಗ್ಗೆ ಅಷ್ಟೇ ಮಾತಾಡೋಣ. ಸೊ 2 into q ಸ್ಕ್ವೇರ್ ಅಂದ್ರೆ ಈ 2 ಏನ್ ಮಾಡ್ತೈತಿ ಅಂದ್ರೆ p ಸ್ಕ್ವೇರ್ ಅಂತ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಆ ನಂತರ ಈ 2 ಏನಾಗೈತಿ ಅಂದ್ರೆ ಇದು 2 ಏನಂದ್ರೆ p ಸ್ಕ್ವೇರ್ ಇದ್ದು ಫ್ಯಾಕ್ಟರ್ ಆಗೈತಿ. ಆ ನಂತರ ಈ 2 ಏನ್ ಮಾಡ್ತದೆ ಅಂದ್ರೆ p ಸ್ಕ್ವೇರ್ ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಓಕೆ. ಸೊ ಇಲ್ಲಿ ಇದ್ರಲ್ಲಿ ಇದನ್ನ ನಾವು ಒಂದು ಸ್ಟೇಟ್ಮೆಂಟ್ ಇದರಿಂದ ತಗೋತೀನಿ. ಏನಪ್ಪಾ ಅಂತಂದ್ರೆ 2 divides p ಸ್ಕ್ವೇರ್. 2 divides p ಸ್ಕ್ವೇರ್. ಸೊ 2 ಏನಾದ್ರು p ನ ಡಿವೈಡ್ ಮಾಡ್ತೈತಿ ಅಂದ್ರೆ ಆಬ್ವಿಯಸ್ಲಿ ಏನಾಗತೈತಿ ಅಂತಂದ್ರೆ 2 divides p ಆಲ್ಸೋ. 2 p ಸ್ಕ್ವೇರ್ ನ ಡಿವೈಡ್ ಮಾಡ್ತೈತಿ ಅಂತಂದ್ರೆ 2 p ಅನ್ನು ಸಹಿತ ಡಿವೈಡ್ ಮಾಡ್ತೈತಿ. ಇದನ್ನ ಯಾವ ಒಂದು ಆಧಾರದ ಮೇಲೆ ಬರ್ತೀವಿ ಅಂತಂದ್ರೆ ಇದನ್ನ ಥಿಯರಂ ಆಧಾರ ಮೇಲೆ ಬರ್ತೀವಿ. ಯಾವ ಥಿಯರಂ ಅಂದ್ರೆ ಥಿಯರಂ 1.2. ಥಿಯರಂ 1.2 ಏನು ಹೇಳ್ತೈತಿ ಅಂತಂದ್ರೆ ಯಾವುದೋ ಒಂದು ಪ್ರೈಮ್ ನಂಬರ್ ಐತಿ ಅಂತಂದ್ರೆ ಆ ಪ್ರೈಮ್ ನಂಬರ್ ಒಂದು ನಂಬರ್ ಅಂತ ಸ್ಕ್ವೇರ್ ನ ಡಿವೈಡ್ ಮಾಡ್ತೈತಿ ಅಂದ್ರೆ ಆಬ್ವಿಯಸ್ಲಿ ಆ ನಂಬರ್ ಅನ್ನು ಸಹಿತ ಡಿವೈಡ್ ಮಾಡ್ತೈತಿ ಅಂತಂದ ಹೇಳಿ ನಾವು ಅದನ್ನ ದಟ್ ಥಿಯರಿ ಪಾರ್ಟ್ ಒಳಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಓಕೆ. ಅದರ ಆಧಾರದ ಮೇಲೆ 2 p ಸ್ಕ್ವೇರ್ ನ ಡಿವೈಡ್ ಮಾಡ್ತೈತಿ ಅಂದ್ರೆ 2 ನ p ಸಹಿತ ಡಿವೈಡ್ ಮಾಡ್ತೈತಿ ಅಂತ. ಓಕೆನಾ? ರೈಟ್? ಹಂಗಂದ್ರೆ ಈ p ಇಸ್ ಈಕ್ವಲ್ ಟು ಈಗ ಈ 2 6 ನ ಡಿವೈಡ್ ಮಾಡ್ತೈತಿ ಅಂತಂದ್ರೆ 2 ಗೆ ಯಾವುದೇ ಒಂದು ನಂಬರ್ ನ ಗುಣಿಸಿದ್ರೆ ನಮಗೆ 6 ಬರ್ತೈತ್ರಿ. ಓಕೆ. ಸೊ ಇದು ಬೇಡ, ನಾ ಇನ್ನೊಂದೇ ಬೇರೆ ಎಕ್ಸಾಂಪಲ್ ತಗೋತೇನ್ರಿ. 10 is equal to 2 into 5. ಓಕೆ. ಈ 2 10 ನ ಡಿವೈಡ್ ಮಾಡ್ತೈತಿ ಅಂದ್ರೆ 2 ಗೆ ಯಾವುದೇ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ತೈತಿ ಅಂತ ಅರ್ಥ. ಓಕೆ. ನಾ ಸಾವಕಾಶ ಹೇಳ್ತೇನೆ, ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಈ 2 ಏನಪ್ಪಾ ಅಂದ್ರೆ 10 equal to 2 into 5 ಅಂತಂದ್ರೆ ಈ 2 10 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಆ ನಂತರ 2 ಗೆ ಯಾವುದೇ ಒಂದು ನಂಬರ್ ಲಿಂದ ಏನಪ್ಪಾ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ ಅಂದ್ರೆ 10 ಬರ್ತೈತಿ. ಹಂಗಂದ್ರೆ ಇಲ್ಲಿ 2 p ನ ಡಿವೈಡ್ ಮಾಡ್ತೈತಿ ಅಂತಂದ್ರೆ 2 ಗೆ ಯಾವುದೋ ಒಂದು ನಂಬರ್ ಲಿಂದ ಡಿವೈಡ್ ಮಾಡಿದ್ರೆ ಇಂಟು ಮಾಡಿದ್ರೆ ನಮಗೆ p ಬರ್ತೈತಿ. ಆ ಯಾವುದೇ ಒಂದು ನಂಬರ್ ಅನ್ನು ನಾ ಏನಂತ ತಗೋತೀನಿ ಅಂದ್ರೆ a ಅಂತ ತಗೋತೀನಿ. ಅಂದ್ರೆ 2 ಗೆ ಯಾವುದೋ ಒಂದು ನಂಬರ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ p ಬರ್ತೈತಿ. ಎದ್ರ ಸಲುವಾಗಿ ಅಂದ್ರೆ 2 ಏನ್ ಮಾಡ್ತೈತಿ ಅಂದ್ರೆ p ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಅದ್ರ ಸಲುವಾಗಿ 2 ಗೆ ಯಾವುದೋ ಒಂದು ನಂಬರ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ p ಬರ್ತೈತಿ. ರೈಟ್? ಓಕೆ. ಸರಿ. ಇಲ್ಲಿ ನಮಗ 2q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಬರ್ತೈತಿ. ಇಲ್ಲಿ p ಈಕ್ವಲ್ ಟು 2a ಬರ್ತೈತಿ. ಇದು ಏನಾಗಿರ್ಲಿ ಅಂತಂದ್ರೆ ಸ್ಟೇಟ್ಮೆಂಟ್ 1 ಆಗಿರ್ಲಿ, ಇದೇನಾಗಿರ್ಲಿ ಅಂತ ಸಾರಿ ಇದು ಇಕ್ವೇಶನ್ 1 ಆಗಿರ್ಲಿ, ಇದು ಇಕ್ವೇಶನ್ 2 ಆಗಿರ್ಲಿ. ಇಲ್ಲಿ p ಅದ, ಇಲ್ಲೂ p ಅದ. ಹಂಗಂದ್ರೆ ಈ p ವ್ಯಾಲ್ಯೂನ ಇಕ್ವೇಶನ್ 1 ಒಳಗೆ ಏನಂತಂದ್ರೆ ಪುಟ್ ಮಾಡೋಣ ಅಂತ. ಓಕೆ. ಸೊ ಪುಟ್ ವ್ಯಾಲ್ಯೂ ಆಫ್ p ಇನ್ ಇಕ್ವೇಶನ್ 1. ಇಕ್ವೇಶನ್ 1 ಒಳಗೆ ಏನಪ್ಪಾ ಅಂದ್ರೆ p ವ್ಯಾಲ್ಯೂ ಪುಟ್ ಮಾಡೋಣಂತ್ರಿ. ಏನಾಗುತ್ತೆ? 2q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಅದ. ಈ p ಸ್ಕ್ವೇರ್ ಜಾಗದಾಗ ಏನ್ ಬರ್ತೈತಿ? p ಜಾಗದಾಗ ಏನ್ ಬರ್ತೈತಿ? 2a ಬರ್ತದ. ಓಕೆ. ಇದೇನಾಗುತ್ತೆ? 2a ಹೋಲ್ ಸ್ಕ್ವೇರ್ ಆಗ್ತದೆ. ರೈಟ್? ಸೊ ಇದನ್ನ ಸಾಲ್ವ್ ಮಾಡ್ರಿ. ಇದೇನಾಗುತ್ತೆ? 2q ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ 4, a ಸ್ಕ್ವೇರ್ ಏನಾಗುತ್ತೆ? a ಸ್ಕ್ವೇರ್ ಆಗುತ್ತೆ. ಇದು 2 ರೈಟ್ ಸೈಡ್ ಹೋಗ್ಲಿ. ಏನಾಗುತ್ತೆ? q ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಡಿವೈಡೆಡ್ ಬೈ 2. 2 1 ಜಾ 2, 2 2 ಜಾ 4. ಅಂದ್ರೆ ಇದೇನಾಗುತ್ತೆ? q ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಆಗುತ್ತೆ. q ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಆಗುತ್ತೆ. ರೈಟ್? ಸರಿ. ಅಂದ್ರೆ 2 ಗೆ a ಸ್ಕ್ವೇರ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ? q ಸ್ಕ್ವೇರ್ ಬರ್ತೈತಿ. ಹಂಗಂದ್ರೆ ಈ 2 ಏನಾಗುತ್ತೆ ಅಂತ 2 ಏನ್ ಮಾಡ್ತೈತಿ ಅಂದ್ರೆ q ಸ್ಕ್ವೇರ್ ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಸೊ ಅದರಿಂದ ಒಂದು ಸ್ಟೇಟ್ಮೆಂಟ್ ಬರ್ಕೋತೀವಿ. ಏನ್ರಿ? 2 divides q ಸ್ಕ್ವೇರ್. ಸೊ q ಸ್ಕ್ವೇರ್ q ಸ್ಕ್ವೇರ್ ಅನ್ನ ಡಿವೈಡ್ ಮಾಡ್ತೈತಿ ಅಂತಂದ್ರೆ 2 ಏನ್ ಮಾಡ್ತೈತಿ ಅಂದ್ರೆ q ಅನ್ನು ಸಹ ಡಿವೈಡ್ ಮಾಡ್ತೈತಿ. 2 divides q ಆಲ್ಸೋ ಯಾವ ಆಧಾರದ ಮೇಲೆ ಬರ್ತೀವಿ ಅಂತಂದ್ರೆ ಬೇಸ್ಡ್ ಅಪಾನ್
ಥಿಯರಮ್ 1.2 ರೈಟ್. ಓಕೆ ಸರಿ ರೀ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡು ಸ್ಟೇಟ್ಮೆಂಟ್ ಅನ್ನ ನಾವಿಲ್ಲಿ ತಗೊಳ್ಳೋಣ ಅಂತ. ಓಕೆ, ಯಾವ ಎರಡು ಸ್ಟೇಟ್ಮೆಂಟ್ ಅನ್ನ ತಗೋತೀನಿ ಅಂತಂದ್ರೆ ಒಂದೇನಪ್ಪಾ ಅಂದ್ರೆ 2 divides p ಆಲ್ಸೋ, ಇಲ್ಲಿ ಏನಪ್ಪಾ ಅಂತಂದ್ರೆ 2 divides q ಆಲ್ಸೋ. ಇವೆರಡು ಸ್ಟೇಟ್ಮೆಂಟ್ ಅನ್ನ ನಾನು ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡ್ತೀನಿ. ಇವೆರಡು ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವೇನ್ ಬರಿಬಹುದು ಅಂತಂತಂದ್ರೆ 2 divides p and q. 2 divides p and q. ಸೊ ಅದನ್ನ ನಾನು ಬೆಟರ್ ಇದ್ರೊಳಗೆ ಏನ್ ಬರ್ತೀನಿ ಅಂದ್ರೆ 2 divides both p and q. ಇದೇನಂದ್ರೆ p ಮತ್ತು q ಅನ್ನ ಎರಡನ್ನೂ ಏನ್ ಮಾಡ್ತೈತಿ ಅಂತಂದ್ರೆ ಡಿವೈಡ್ ಮಾಡ್ತೈತಿ. ಸೊ ಇದರ ಆಧಾರದ ಮೇಲೆ ನಾವು ಇನ್ನೊಂದು ಸ್ಟೇಟ್ಮೆಂಟ್ ಬರಿಬೋದ್ರಿ. 2 is factor of both p and q, ರೈಟ್. ಸೊ ಏನಂದ್ರೆ 2 p ಮತ್ತೆ q ಅನ್ನ ಡಿವೈಡ್ ಮಾಡ್ತೈತಿ. ಹಂಗಂದ್ರೆ 2 ಏನಾಗೈತಿ ಅಂದ್ರೆ p ಮತ್ತು q ಎರಡರದ್ದು ಏನಾಗೈತಿ ಅಂತಂದ್ರೆ ಫ್ಯಾಕ್ಟರ್ ಆಗೈತಿ. ಹಂಗಂದ್ರೆ 2 is ಕಾಮನ್. ಓಕೆ ಸರಿ, ಒಂದ್ ಸೆಕೆಂಡ್ ರೀ. ರೈಟ್, ಇದನ್ನ ಸ್ವಲ್ಪ ಬೆಟರ್ ಆಗಿ ಬರ್ತೀನಿ. 2 is ಓಕೆ 2 is ಕಾಮನ್ ಫ್ಯಾಕ್ಟರ್ ಆಫ್ p and q. ಓಕೆ, ಸೊ ಈಗ ಇಲ್ಲಿ ಏನಾಗ್ಲಿಕ್ಕತ್ತೈತಿ ಅಂತಂದ್ರೆ ಈ p ಮತ್ತು q ಗೆ ಏನಂದ್ರೆ 2 ಕಾಮನ್ ಫ್ಯಾಕ್ಟರ್ ಐತಿ ಅಂತಂದ್ರೆ ಹಂಗಂದ್ರೆ ಇವೆರಡು ಏನಂತಂದ್ರೆ ಕೋ ಪ್ರೈಮ್ ನಂಬರ್ ಅಲ್ಲ ರೀ. therefore p and q are not co prime numbers. ಓಕೆ, ಒಂದು ನಿಮಿಷ. ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದಾಗ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಇಲ್ಲಿ √2 ಒಂದು ರ್ಯಾಷನಲ್ ನಂಬರ್, ಅದು p/q ಫಾರ್ಮ್ ನಂಬರ್ ಇರುತ್ತೆ. ಆ ನಂತರ p ಮತ್ತೆ q ಏನಾಗ್ಯಾವ ಅಂತ ಕೋ ಪ್ರೈಮ್ ನಂಬರ್ ಅದಾವ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಮ್ಗೆ ಏನಾಗ್ಲಿಕತ್ತೈತಿ ಅಂತಂದ್ರೆ ಅದರದ್ದು ಆ ಒಂದು ಏನದಲ್ರಿ ಆ ಸ್ಟೇಟ್ಮೆಂಟ್ ಅದು ಉಲ್ಟಾ ಇಲ್ಲಿ ಬರಾಕತ್ತೈತಿ. ಓಕೆ, ಏನ್ ಉಲ್ಟಾ ಬರಾಕತ್ತೈತಿ, ಅಲ್ಲಿ ನಾವು ಕೋ ಪ್ರೈಮ್ ನಂಬರ್ ಅನ್ಕೊಂಡಿದ್ವಿ, ಆದ್ರೆ ಇಲ್ಲಿ ಏನಂತಂದ್ರೆ ಕೋ ಪ್ರೈಮ್ ನಂಬರ್ ಅಲ್ಲ ಅಂತ ಬರಾಕತ್ತೈತಿ. ಓಕೆ, ಸೊ ದಿಸ್ contradicts our assumption that √2 is equal to p/q. p and q are co-prime. ಇದು ಏನಾಗುತ್ತೆ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಮ್ಮ ಅಸಂಪ್ಷನ್ ಅನ್ನ ಏನಪ್ಪಾ ಅಂತಂದ್ರೆ ಕಾಂಟ್ರಾಡಿಕ್ಷನ್ ಮಾಡ್ಲಿಕ್ಕೆ. ಆ ನಂತರ ದಿಸ್ ಕಾಂಟ್ರಾಡಿಕ್ಷನ್ ಹ್ಯಾಪನ್ಡ್. ಈ ಕಾಂಟ್ರಾಡಿಕ್ಷನ್ ಯಾಕೆ ಆಗತೈತ್ರಿ? ಬಿಕಾಸ್ ಆಫ್ ಅವರ್ ರಾಂಗ್ ಅಸಂಪ್ಷನ್. ನಾವೇನ್ ಇದನ್ನ ರ್ಯಾಷನಲ್ ನಂಬರ್ ಆಗೈತಿ ದೇನ್ರಿ √2 ಅನ್ನೋದು ಏನಪ್ಪಾ ಅಂದ್ರೆ ರ್ಯಾಷನಲ್ ನಂಬರ್ ಅಂತಂದ್ರೆ ಏನ್ ಅನ್ಕೊಂಡಿದ್ವಲ್ಲ, ಈ ಒಂದು ಸ್ಟೇಟ್ಮೆಂಟ್ ಏನಾಗೈತಿ ಅಂತಂದ್ರ ಈ ಒಂದು ಅಸಂಪ್ಷನ್ ಏನಾಗೈತಿ ಅಂದ್ರೆ ತಪ್ಪಾಗೈತಿ. ಅದ್ರ ಸಲುವಾಗಿ ಈಗ ಏನಪ್ಪಾ ಅಂತಂದ್ರೆ ಈ ರೀತಿ ಕಾಂಟ್ರಾಡಿಕ್ಷನ್ ಬರಾಕತೈತಿ. ಓಕೆ, ದಿಸ್ ಕಾಂಟ್ರಾಡಿಕ್ಷನ್ ಹ್ಯಾಪನ್ಡ್ because of our wrong assumption that √2 is rational. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ √2 is rational. Therefore √2 is not rational. It is irrational. ಓಕೆ, ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದು ರ್ಯಾಷನಲ್ ಅಲ್ಲ, ಇರ್ರಾಷನಲ್ ಆಗಿರ್ತದೆ. ಓಕೆ ರೈಟ್. ಸೊ ಇದನ್ನ ಏನಪ್ಪಾ ಅಂತಂದ್ರೆ ನಮಗ ಗ್ಯಾರಂಟಿ ಎಕ್ಸಾಮ್ ಬರುವಂತ ಪ್ರಶ್ನೆ ರೀ. ಇದನ್ನ ಸ್ವಲ್ಪ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಡ್ರಿ. ಓಕೆ, ಇದನ್ನ ಪೂರ್ತಿ ಹಿಂಗ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳಕ್ ಹೋದ್ರಿ ಅಂದ್ರೆ ನಿಮ್ಗೆ ಸ್ವಲ್ಪ
ಡಿಫಲ್ಟ್ ಆಗ್ತೈತಿ, ಎಫರ್ಟ್ ಆಗ್ಬೇಕಾಗ್ತೈತಿ. ಅದ್ರ ಸಲುವಾಗಿ ಇದನ್ನ ಏನಂತಂದ್ರೆ 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡು ಒಂದೊಂದು ಪಾರ್ಟ್ ಅನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಡ್ರಿ, ನಿಮ್ಗೆ ಈಸಿ ಆಗ್ತೈತಿ. ಅದ್ಯಾವ್ದಪ್ಪ ಅಂತಂದ್ರೆ ಒಂದೇದ್ದು ಏನಂತಂದ್ರೆ ಇದು ನಾವೇನ್ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಬರಿತೀವಲ್ಲ ಅದು ಒಂದೇ ಪಾರ್ಟ್. ಆ ನಂತರ ಸ್ಪೇರಿಂಗ್ ಮಾಡ್ಕೊಂಡು 2 divides p ಆಲ್ಸೋ ಅಂತಂದು ಹೇಳ್ತೀವಿ, ಇದು ಎರಡನೇ ಪಾರ್ಟ್. ಆ ನಂತರ ನಮಗೆ ಮೂರನೇ ಸ್ಟೇಟ್ಮೆಂಟ್ ಬರ್ತೈತಿ, ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಬರ್ತೈತಿ 2 divides q ಆಲ್ಸೋ ಅಂತ ಹೇಳಿ, ಇದು ಮೂರನೇ ಪಾರ್ಟ್. ಆ ನಂತರ ಕನ್ಕ್ಲೂಷನ್ ಬರ್ತೈತಿ, ಇದು 4ನೇ ಪಾರ್ಟ್. ಈ ರೀತಿಯಾಗಿ ನೀವೇನಾದ್ರೂ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಇದು ಈಸಿಯಾಗಿ ನೆನ್ಪಿಡ್ತೈತಿ. ಓಕೆನಾ? ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೋರಿ. ಓಕೆ, ಸೊ ಈ ವಿಡಿಯೋ ಒಳಗ 54th ಕ್ವಶನ್ ಡಿಸ್ಕಸ್ ಮಾಡಿದ್ರಿ. 55th ಮತ್ತೆ 56th ಕ್ವಶನ್ ಏನಂದ್ರೆ ಇದೇ ರೀತಿ ಅದಾವ್ರಿ. ಓಕೆ, ಸೊ ಅವೇನದ ಅಂತಂದ್ರೆ √3 ನ ಇರ್ರೇಷನಲ್ ನಂಬರ್ ಅಂತಂದ್ರೆ ಪ್ರೂವ್ ಮಾಡಂದ್ರಿ, √5 ನ ಇರ್ರೇಷನಲ್ ನಂಬರ್ ಅಂತಂದ್ರೆ ಪ್ರೂವ್ ಮಾಡಂದ್ರ. ಅವೆರಡೂ ಏನಂತಂದ್ರೆ ನೀವು ಪ್ರಯತ್ನ ಮಾಡ್ರಿ. ಯಾಕಂದ್ರೆ ದಟ್ ಆಲ್ಮೋಸ್ಟ್ ಎಲ್ಲ ಏನಂದ್ರೆ ಸೇಮ್ ಅದರಿ. ಈ √2 ಜಗದಾಗ √3 ಮತ್ತೆ √5 ಹಾಕಿದ್ವಿ ಅಂತಂದ್ರೆ ನಮ್ದು ಏನಪ್ಪಾ ಅಂದ್ರೆ ಆನ್ಸರ್ ಬಂದಿರ್ತೈತಿ. ಓಕೆನಾ? ಸೊ ಅವೆರಡೂ ನೀವು ಟ್ರೈ ಮಾಡ್ರಿ. ಅದಾದ ನಂತರ ಸೊ ನೆಕ್ಸ್ಟ್ ಇದ್ರೊಳಗ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 57th ಕ್ವಶನ್ ಇಂದ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ, ನಿಮ್ಗೆ ನಾನು ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಓಕೆನಾ? ಸೊ ನಿಮ್ಮ ಓದು ಚೆನ್ನಾಗಿರ್ಲಿ, ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಸುಂದರವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.